ಪರಿಷತ್ತಿನ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ಅವರು ನೇಮಕ ಆಗಿದ್ದಾರೆ. ಹಂಗಾಮಿ ಸಭಾಪತಿ ನೋಡಿ, ಪುಟ್ಟಣ್ಣ ಅವರು ಈಗ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕ ಆಗಿದ್ದಾರೆ. ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಿಯೋಜನೆಯನ್ನ ಮಾಡಲಾಗಿದೆ. ಈ ಹಿನ್ನೆಲೆ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೂತನ ಸಭಾಪತಿ ಮತ್ತು ಉಪಸಭಾಪತಿ ಎಲೆಕ್ಷನ್ ಅನ್ನ ನಡೆಸಲಿಕ್ಕಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಹಿರಿಯ ಎಂಎಲ್ಸಿ ಸಲೀಂ ಅಹಮದ್ ಹಾಗೇನೆ ಉಮಾಶ್ರೀ ಅವರನ್ನು ಕೂಡ ಕ್ರಮವಾಗಿ ಸಭಾಪತಿ ಮತ್ತು ಉಪಸಭಾಪತಿ ಅವರಿಗೆ ಹೆಸರನ್ನ ಸೂಚಿಸಲಾಗಿತ್ತು, ಅಂದ್ರೆ ಅವರ ಪಾರ್ಟಿಯವರಿಗೆ ಹೆಸರಿಸಲಾಗಿತ್ತು. ಈಗ ಪುಟ್ಟಣ್ಣ ಅವರನ್ನ ನೇಮಕ ಮಾಡಲಾಗಿದೆ. ಮುಂಗಾರು ಅಧಿವೇಶನದ ಹಿನ್ನೆಲೆ ಈ ನಿಯೋಜನೆ ಆಗಿರೋದು ಹಂಗಾಮಿ ಸಭಾಪತಿ ಆಗಿ. ಹಂಗಾಮಿ ಬಸವರಾಜ ಹೊರಟ್ಟಿ ಅವರಿಂದ ತೆರವಾಗಿರ್ತಕ್ಕಂಥ ಸಭಾಪತಿ ಸ್ಥಾನಕ್ಕೆ ಈಗ ಪುಟ್ಟಣ್ಣ ಅವರು ನೇಮಕ ಆಗಿರ್ತಕ್ಕಂಥದ್ದು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬಸವರಾಜ ಹೊರಟ್ಟಿ ಅವರು ಸೀನಿಯರ್ ಇದ್ರು, ಅವ್ರನ್ನ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ಬಹುಮತ ಇರಲಿಲ್ಲ ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ತಾವು ಹಂಗಾಮಿ ಸ್ಪೀಕರ್ ಸಭಾಪತಿಯಾಗಿ ನೇಮಕ ಆಗಿದ್ರಿ. ಕಲಾಪಗಳನ್ನ ಹೇಗೆ ಯಾವಾಗಿಂದ ಆರಂಭ ಆಗುತ್ತೆ? ಸಂತಾಪ ಸೂಚನೆ 13ನೇ ತಾರೀಕು ಇರ್ತದೆ. 14ರಿಂದ ಯಥಾವತ್ತಾಗಿ ಪರಿಷತ್ ನಡೀತದೆ. ನಮ್ಮ ನಿಯಮಾವಳಿಗಳ ಪ್ರಕಾರವಾಗಿ ಯಾವ ರೀತಿ ಹೌಸನ್ನ ನಡೆಸಬೇಕೋ ಆ ರೀತಿಯಾಗಿ ನಡೆಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ಚುನಾವಣೆ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸಭಾಪತಿ ಸ್ಥಾನಕ್ಕೆ, ಅದು ಯಾವತ್ತು ನಿಗದಿ ಆಗುತ್ತೆ ಅನ್ನುವಂಥದ್ದು ನೋಡ್ತಾನೆ ಮಾತಾಡ್ತೀವಿ ನಾವು. ಯಾಕೆಂತಂದ್ರೆ ನಮ್ಮ ರಾಜ್ಯಪಾಲರ ಹತ್ರ ಮತ್ತು ಸರ್ಕಾರದ ನಡುವೆ ಮಾತಾಡಿ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಬಹಳ ಪ್ರಮುಖವಾಗಿ ಈ ಕಲಾಪಗಳು ನಡೀತಕ್ಕಂಥದ್ದು. ಸರ್, ಈ ಬಾರಿ ಹೊಸದಾಗಿ ಏನಾದರೂ ಕಲಾಪಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದೀರಾ ಅಂತ? ಅಲ್ಲ, ಈಗ ನನಗಿನ್ನೂ ಏನೂ ಗೊತ್ತಿಲ್ಲ. ಜಸ್ಟ್ ನಾನು ಹಿಂದೆ ಡೆಪ್ಟಿ ಚೇರ್ಮನ್ ಆಗಿ 2 ಸಲ ಕೆಲಸ ಮಾಡಿದ್ದೀನಿ. ಇನ್ಚಾರ್ಜ್ ಆಗೂ ಕೂಡ ನಾನು ಸಭಾಪತಿಯಾಗಿದ್ದೆ. ಹಂಗಾಗಿ ಏನೇನು ಬಂದಿದೆ ನನಗೆ ಗೊತ್ತಿಲ್ಲ. ಇನ್ನು ಈಗ ಒಂದು 10 ನಿಮಿಷ ಆಗದೆ ರಿಪೋರ್ಟ್ ಮಾಡಿ ಬಂದು ನೋಡ್ಬಿಟ್ಟು ಯಾವ ರೀತಿ ಇದೆ, ಏನೇನು ಕ್ವಶನ್ ಬಂದವೆ, ಏನೇನು ಹಾಕಬೇಕು, ಯಾವ ದಿನ ಏನಿದೆ ಎಲ್ಲ ನೋಡಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕೀಗ. ಈಗಾಗಲೇ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಿಗದಿ ಆಗಬೇಕಾಗಿರ್ತಕ್ಕಂಥ ಸರ್, ಅದು ನಿಗದಿ ಮಾಡುತ್ತೇವೆ ಅಂತ ಹೇಳ್ತಾ ಇದ್ರಿ. ಬಹಳ ಪ್ರಮುಖವಾಗಿ ಈ ಹುದ್ದೆಗೆ ಸಾಕಷ್ಟು ಜನ ಇದ್ದಿರ್ತಕ್ಕಂಥದ್ದು. ಸಲೀಂ ಅಹಮದ್ ಅವರನ್ನ ಹೈಕಮಾಂಡ್ ಸೂಚನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ. ಆ ಚುನಾವಣೆ ಆಗತ್ತಾ ಅಥವಾ ಚುನಾವಣೆ ಇಲ್ಲದೇನೆ ಆಯ್ಕೆ ಆಗತ್ತಾ ಅಂತ ಸರ್, ಆಯ್ಕೆ ಪ್ರಕ್ರಿಯೆ? ನೋಡ್ರಿ, ನಿಯಮಾವಳಿಗಳ ಪ್ರಕಾರ ಚುನಾವಣೆ ಆಗಬೇಕು, ಚುನಾವಣೆ ಆಗುತ್ತೆ. ಅದು ಹೌಸ್ ನಡೆಯುವಾಗಲೇ ಚುನಾವಣೆ ಆಗಬೇಕು, ಚುನಾವಣೆ ಆಗ್ತದೆ. ಚೇರ್ಮನ್ ಅಂಡ್ ಡೆಪ್ಟಿ ಚೇರ್ಮನ್ ಹೌಸ್ ನಡೆಯುವಂತ ಸಂದರ್ಭದಲ್ಲಿ ಚುನಾವಣೆ ಆಗಬೇಕು, ಚುನಾವಣೆ ಆಗ್ತದೆ. ಹಾಗೆ ನೇಮಕ ಮಾಡಕ್ಕಾಗಲ್ಲ ಅಷ್ಟೇ. ಇದಿಷ್ಟು ಸಭಾಪತಿ ಪುಟ್ಟಣ್ಣ ಅವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.